ರೈತ ಸಂಘಟನೆಗಳ ಒಕ್ಕೂಟ ಜೋಳ ಖರೀದಿಗೆ ಸರ್ಕಾರದ ನಿರ್ಲಕ್ಷ್ಯ ವಿರುದ್ಧ ಸಿಂಧನೂರು ಬಂದ್ ಹಮ್ಮಿಕೊಳ್ಳಲಾಗಿದೆ. ಸಿಂಧನೂರು ತಾಲೂಕಿನಲ್ಲಿ ಜೋಳ ಬೆಳೆದ ರೈತರು ಜೋಳಗಳನ್ನು ಖರೀದಿಗೆ ಮಾಡದೆ ಸರ್ಕಾರ ನಿರ್ಲಕ್ಷ್ಯ ತೋರಿ ರೈತರಿಗೆ ದ್ರೋಹ ಮಾಡಿದೆ. ಸರ್ಕಾರ ಕೂಡಲೇ ರೈತರ ಜೋಳಗಳನ್ನು ಖರೀದಿ ಮಾಡಬೇಕೆಂದು ಸಿಂಧನೂರು ಬಂದ್ ಮಾಡಲಾಗಿದೆ. ತಾಲೂಕಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ರಾಜಕೀಯ ಪಕ್ಷಗಳು ಈ ಬಂದ್ಗೆ ಬೆಂಬಲ ನೀಡಿದವು. ಸಿಂಧನೂರು ತಾಲೂಕಿನಲ್ಲಿ ಜೋಳ ಬೆಳೆದ ರೈತರು ಜೋಳಗಳನ್ನು ಸರ್ಕಾರ ಖರೀದಿ ಮಾಡುವವರೆಗೂ ಈ ಹೋರಾಟ ನಿಲ್ಲದು. ಸರ್ಕಾರ, ಸ್ಥಳೀಯರು, ಶಾಸಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಆಹಾರ ಸಚಿವರು, ಮುಖ್ಯಮಂತ್ರಿಗಳು ವಿರುದ್ಧ ವಾಗ್ದಾಳಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ತಹಸೀಲ್ದಾರ್ ಕಾರ್ಯಾಲಯದಿಂದ ಹೋರಾಟ, ಪ್ರತಿಭಟನಾ ಮೆರವಣಿಗೆ ಬಸವ ಸರ್ಕಲ್, ಹಳೆ ಬಜಾರ್ ಚೆನ್ನಮ್ಮ, ಕನಕದ ಸರ್ಕಲ್ ಮುಖಾಂತರ ಹೋರಾಟ ಮೆರವಣಿಗೆ ನಡೆಯಿತು. ಸ್ವಾಗತ ಮಾಡಿದ್ದಾಯ್ತು. ಕರ್ನಾಟಕ ಇವತ್ತು ಬಂದಿಗೆ ಅಂತ್ಯ ಆಗೋದಿಲ್ಲ. ಇದರ ಮೂಲಕ ಇಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಂದ ಕುಷ್ಟಗಿ ರಸ್ತೆಯಲ್ಲಿರುವಂತಹ ಬಸವ ಸರ್ಕಲ್ ಒಳಗಡೆಯಿಂದ ಹಳೆಯ ಬಜಾರ್ ಮೂಲಕ ಮುಂದೆ ಒಳಗಡೆ ಇಲ್ಲ ಒಂದ್ ಸ್ವಲ್ಪ ಜನ ಬರೋರು ಮಾತಾಡ್ತಾರೆ. ಸ್ವಲ್ಪ ಕಡಿಮೆ ತಗೊಂಡು ಬಹಳ ಜನ ಇದ್ದಾರೆ. ಹಂಗಾಗಿ ಈಗ ಕರ್ನಾಟಕ ಪ್ರಾಂತ ರೈತ ಸಂಘದ ಬಸವಂತರಾಯ ಗೌಡರು ಮಾತಾಡ್ಬೇಕಂತ ಕೇಳ್ಕೊಳ್ತಾರೆ.